ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ನಮ್ ಗುಂಡು ಯಾಕೆ ಕಳ್ತಿದ್ದಾನೆ, ಆಮೇಲೆ ಬಸ್ಸಲ್ಲಿ ನಾನು ನಿಂತಿದ್ದೀನ ಕೂತಿದ್ದೀನ, ಬಿಜಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ಇಷ್ಟೊಂದು ಜನ ಭಯಂಕರವಾಗಿ ನಿಂತಿದ್ದಾರೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ನಾನು ಶ್ರು. ಸೊ ನಾನು ಊರಿಗೆ ಹೋಗಿದ್ದೆ ಬಿಜಾಪುರ್ಗೆ. ಬಿಜಾಪುರಿಂದ ಮತ್ತೆ ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಯಾಕೆ ಬಂದೆ, ಯಾವಾಗ ಬಂದೆ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅದಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರು ಡೈಲಿ ವ್ಲಾಗ್ಸ್. ಹೌದು ಫ್ರೆಂಡ್ಸ್, ನಾನು ಬಿಜಾಪುರಿಂದ ಬ್ಯಾಂಗ್ಳೂರ್ಗೆ ಹೊರಟಿದ್ದು ಗುರುವಾರ. ಸೊ ಅವತ್ತೇ ಅತ್ತೆ ಮತ್ತೆ ಮಾಮ ಕೂಡ ಅಲ್ಲಿಗೆ ಬಂದಿದ್ರು. ಸೊ ಅವ್ರ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ ಅವ್ರ ಕಡೆಯಿಂದ. ಅವರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಕಳ್ಸಕ್ಕೆ ಆಚೆ ಬಂದ್ರು. ಅತ್ತೆ ಮಾಮಗೆ ನಮಸ್ಕಾರ ಮಾಡಿದ ವಿಡಿಯೋ ವೈಶು ತೆಗಿತಾ ಇದ್ರು. ಆಮೇಲೆ ಇದಕ್ಕೂ ಮುಂಚೆ ನಾನು ಅಜ್ಜಿ ಮತ್ತೆ ಮಾಮಿ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮಾಡಿದೆ. ಆ ವಿಡಿಯೋ ಯಾವ್ದು ತಗೊಂಡಿಲ್ಲ, ಕೆಲವೊಂದು ವಿಡಿಯೋ ಮಿಸ್ ಆಗಿದೆ. ಎಲ್ಲಾರ್ಗು ನಮಸ್ಕಾರ ಮಾಡಿ ಆಚೆ ಬಂದು ಅಭಿರಾಮ್ಗೆ ಎತ್ಕೋಬೇಕು ಅಂತ ಆಚೆ ಬಂದೆ. ಅಷ್ಟರಲ್ಲಿ ಅವನು ರೆಡಿ ಆಗ್ತಾ ಇದ್ದ ನನ್ನನ್ನ ಕಳಿಸಿ ಬರಕ್ಕೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಅವನು ಮಮ್ಮಿ ಇಲ್ಲ ನಾನು ದೊಡ್ಡಮ್ಮನ ಜೊತೆ ಹೋಗ್ತೀನಿ ಅಂತ ಬಾಯಿ ಕೈ ಹಚ್ಚಿ ಅಳ್ತಾ ಇದ್ದ ನೋಡ್ರಿ. ಅಭಿರಾಮ, ಏನಿದು ರೊಟ್ಟಿ? ನೀನೇ ರೊಟ್ಟಿ ಮಾಡ್ಯಾ? ಮೈ ತುಂಬಾ ಎಲ್ಲ ಹಿಟ್ ಮಾಡ್ಕೊಂಡ್ಬಿಟ್ಟ ನಮ್ಮ ಅಭಿರಾಮ. ನನಗ್ ಬುತ್ತಿ ಮಾಡಿ ಕಟ್ಟಾಕತ್ತಾನತ್ತ. ರಾತ್ರಿ ಊಟ ಮಾಡು, ಊಟ ಮಾಡಮ್ಮ. ನನಗ ಬುತ್ತಿ ಮಾಡಿ ಕಟ್ಟಾಕತ್ತಿ. ಏ ವೈಶು ಬಾಯ್ಲಿ, ನಮ್ಮ ಅಭಿರಾಮ ನನಗ್ ಚಪಾತಿ ಮಾಡಿ ಕಟ್ಟಕತ್ತಾನತ್ತ ರಾತ್ರಿ ಊಟಕ್ಕೆ ಬಸ್ನ್ಯಾಗ. ಹೌದಲ್ಲಪ್ಪ? ಹೌದಲ್ಲ? ಅವನೆಲ್ಲ ಹೋಗಿ ಹಿಟ್ಟಿಗಿಟ್ಟೆಲ್ಲ ನಾದಿ ಬಂದಾನ, ಬಾಯ್ಲೆ ಕೈಲಿ ಎಲ್ಲ. ಅಭಿರಾಮ ಟಾಟಾ ಮಾಡು, ಟಾಟಾ ಮಾಡು, ನಾ ಊರಿಗೆ ಹೊಂಟಿನಿ. ಬಾಯ್ ಟಾಟಾ ಮಾಡೋ. ಮೂರು ಕೊಯ್ಯಕ್ಕೆ ಬಂದ್ರೆ ಹಿಂಗೆ ಮುಂದೆ ಕೈ ಹಾಕಿ ಏನು? ಅಯ್ಯಯ್ಯೋ, ನನ್ನ ಬಗ್ಗೆ ಕೇರ್ ತಗೊಳ್ತಾ ನಮ್ಮ ಅಭಿರಾಮ ಇವತ್ತ. ಅಯ್ಯೋ ಅತ್ತಿ ಲಾಗ್ ಮಾಡಕತ್ತೀನಿ. ಅತ್ತಿ ಏನ್ ಬೈತಿ ಅತ್ತಿ ನನಗೆ? ನಮ್ಮ ಅತ್ತಿ ನನಗ ತಲಿ ಹಿಕ್ ಅಲ್ಲ, ತಲಿ ಹಿಕ್ ಅಂದಿದ್ದಕ್ಕೆ ಏನತ್ತಿ? ಅತ್ತಿ ಚಂದಾಗೆ ತಲಿ ಹಿಕ್ತಾ ಅಂತ ಹೇಳಿ ತಲಿ ಹಿಕ್ಕಲಕತ್ತೀನಿ. ನೋಡಿದ್ರೆ ಹೂವ ಏರ್ಸಿ ತಲಿ ಹಿಕ್ಕಾಕತ್ತಾಳ ನಂಗ. ಹೌದು, ಬಾಳ್ ಬರ್ತಾವ ಅತ್ತಿ. ನಮ್ಮವ್ವ ಅಲ್ಲಿ ಕೂತಾಳ, ಅಲ್ಲಿ ಗಂಟ್ ರೆಡಿ ಆಗ್ಯದ. ನಾ ಇವತ್ತು ಊರಿಗೆ ಹೊಂಟೀನಿ. ಅತ್ತಿ ನೀ ಯಾವಾಗ ಬರ್ತಿ ಬೆಂಗ್ಳೂರ್ಕ? ಏ ಬಾ ಅತ್ತಿ, ಹಂಗ್ಯಾಕ್ ಮಾಡ್ತಿ? ಏ ಮತ್ತ ಅಲ್ಲಾರಿ ಹೆಸರು ಇಡ್ತೀಯಲ್ಲ ಅತ್ತಿ ನೀ? ಹೌದೌದು. ಹಾ, ಸೊಸ್ತ್ಯಾರಿಗೆ ರಂಬುಸು ನೋಡ್ಕೋತಾರ ಅಂತ ಹೇಳಿ ಅನ್ನು. ನೀ ನೋಡ್ಕೋತಾರ? ನೀ ನೋಡ್ಕೊಂಡ್ರು ಹಿಂಗಂದ್ರೆ ಯಾರು ನೋಡ್ಕೋತಾರ ಅತ್ತಿ ನಿಂಗ? ಮೀಡಿಯಂ ಹಾಕು ಅತ್ತಿ. ಇದು 2ನೇ ಸಲ ನೀ ನನಗೆ ತಲೆ ಹಿಕ್ಕಾಕತಿ. ಹೌದಲ್ಲ? ಇಲ್ಲ, 2ನೇ ಸಲ. ನೀ ಬಾ ಯಾವಾಗ ಒಂದು 3-4 ವರ್ಷದ ಹಿಂದೆ ಅತ್ತಿ ಕೈಲಿ ತಲೆ ಹಿಕ್ಸ್ಕೊಂಡಿದ್ದ. ಅದಾದ್ಮೇಲೆ ಇವತ್ತೇ ತಲೆ ಹಿಕ್ಸ್ಕೊಳಕತ್ತಿ ನೋಡತ್ತಿ. ನನ್ನ ಹಣಿ ಬರೋಳಗೆ ಬರ್ದಿತ್ತು ನಮ್ಮ ಅತ್ತಿ ಬಂದು ನನಗೆ ತಲೆ ಹಿಕ್ಬೇಕಂತ ಹೇಳಿ. ಅದಕ್ಕೆ ಬಂದ್ಬಿಟ್ಟಿನಿ. ಅದಕ್ಕೆ ನಮ್ಮ ಅತ್ತಿ ಬಂದ್ಬಿಟ್ಟಾಳ. ಇಲ್ಲಿ ಚಂದ ಕಾಣ್ತಾಳ ನಮ್ಮ ಅತ್ತಿ. ರೆಡಿಯಾಗಿ ಬಂದ. ನನಗೇನು ಬೇಡ, ಏನಾರ ಹೇಳು. ಅಯ್ಯೋ ಕಾಲ್ ಬೀಳ್ತೀನಿ ನಾ. ಕೇಳಿ ನಿನ್ ಮಗನಿಗೆ ನಮ್ಮ ಮನ್ಯಾಗ ಇಂಥದ್ದು ಹೇಳ್ಕೊಡ್ತಾರ ನನ್ಗ. ಇಲ್ಲ ಅತ್ತಿ, ಕೆಲವೊಬ್ರು ಹತ್ತಾರ ನನಗೆ ಏನು ಹೇಳ್ಕೊಡ ಅಂದ್ರೆ ಕೆಟ್ಟದ್ದು ಹೇಳ್ಕೊಡ್ತಾರ ಅಂತ ಹೇಳಿ. ಅದಕ್ಕೆ ಕೆಟ್ಟದ್ದು ಮಕ್ಕಳಿಗೆ ಯಾವಾಗಲೂ ಹೇಳ್ಕೊಡ್ಬಾರ್ದು. ಯಾವಾಗಲೂ ಮಕ್ಕಳಿಗೆ ಚಲೋ ಹೇಳ್ಬೇಕು. ನೋಡ್ರಿ ಚಲೋ ಹೇಳಿದ್ರೆ ಚಲೋನೇ ಅನಿಸ್ತದ. ಇದೇ ನಿನ್ಗೆ ಯಾವಾಗ ನೀವು ಹೇಳ್ಕೊತ ಬಂದಿನಿ, ನೀನೇ ಯಾವಾಗ ಕೆಟ್ಟ ಆಯ್ತಿನ? ನಮ್ಮ ಅತ್ತಿ ಹಿಂಗೆ ಹೇಳ್ಕೊಡ್ತಾವ ನನಗೆ. ನಾನು ಹಿಂಗೆ ಹೇಳ್ತಿದ್ದೆ ನಿನಗೆ. ವೈಶು ಬಾ, ವೈಶು ಲಾಗರ್ ಬನ್ನಿ. ಲಾಗರ್ ಹಿಂದಿ ಲಾಗರ್ ಸ್ವಲ್ಪ ವರ್ಕಲ್ಲಿ ಬಿಸಿ ಇದ್ದಾರೆ. ಬರ್ತಾರ ಆಮೇಲೆ ನಾನು ಆಚೆ ಬಂದೆ. ಎಲ್ಲ 5-6 ಮೂಟೆ ಐತಲ್ಲ, ಸುನಿಲ್ ಮತ್ತು ಮಂಜು ಬಂದಿದ್ರು ನನಗ್ ಬಸ್ ಸ್ಟಾಪ್ ವರ್ಗು ಅದೆಲ್ಲ ತಗೊಂಡ್ ಭಾರ ಐತಲ್ಲ ಇಡಕ್ಕೆ ಅಂತ. ನಾನು ಸುನಿಲ್ ಗಾಡಿ ಮೇಲೆ ಕೂತು ಹೊಂಟ್ಬಿಟ್ಟ, ಎಲ್ಲಾರ್ಗಿ ಬಾಯ್ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ ತಾಂಬಾ ಒಳಗ್ 1 ಗಂಟೆಗೆ ನಂಗೆ ಕರೆಕ್ಟ್ ಆಗಿ ಬಸ್ ಸಿಕ್ತು. ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನಂತೂ ನಿಂತ್ಕೊಂಡೆ ಬಂದ ನಮ್ಮ ಊರಿಂದ ಬಿಜಾಪುರವರೆಗೂ. ಹೆಂಗೋ ಒಂದು ಬಿಜಾಪುರ್ಗೆ ಬಂದ್ ಇಳಿದ್ವಿ. ಆಮೇಲೆ ನಮ್ಮಮ್ಮ ವೇಟ್ ಮಾಡ್ಕೊಂಡ್ ಕೂತಿದ್ರು, ಬಸ್ ಯಾವಾಗ ಬರುತ್ತೆ ಬ್ಯಾಂಗ್ಳೂರ್ದು ಅಂತ ಹೇಳಿ. ನಾವು ಬಂದಿದ್ದು ಗೌರ್ಮೆಂಟ್ ಬಸ್ಸಿಗೆ. ಆಮೇಲೆ ಬಿಜಾಪುರ ಒಳಗೆ ಯಾವುದೇ ಬಸ್ ಬಂದಿರ್ಲಿಲ್ಲ ಸ್ವಲ್ಪ ಹೊತ್ತು. ಅವಾಗ ಇಷ್ಟೊಂದ್ ಜನ ನಿಂತಿದ್ರು, ಬಸ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ಕೊಂಡು.
ನಮ್ ಬಸ್ ಬಂತು, ನಾವು ಹತ್ಕೊಂಡು ಆಮೇಲೆ ಕೆಂಪೇಗೌಡ ಬಸ್ ನಿಲ್ದಾಣ ಬೆಳಗ್ಗೆ ಬಂದು 7 ಗಂಟೆಗೆ ಇಳಿದ್ವಿ. ಅಲ್ಲಿಂದ ನಾನ್ ತಗೊಂಡ್ ಬಂದಿದ್ದು ಒಂದ್ 4-5 ಗಂಟೆ ಆದ್ರೂ ನಾನ್ ತಗೊಂಡ್ ಬಂದಿದ್ದ. ಈ ಎಲ್ಲಾ ಗಂಟೆ ನಾನು ಹೆಂಗ್ ಹೊತ್ಕೊಂಡ್ ಹೋಗ್ಲಿ, ಭಾರ ಆಗ್ತದಲ್ಲ ಅಂತ ಹೇಳಿ ಥಿಂಕ್ ಮಾಡಕತ್ತಿದ್ದ. ಅಷ್ಟರಲ್ಲಿ ನನ್ ಗಂಡ ಕಾಲ್ ಮಾಡ್ಬಿಟ್ಟು ಆಟೋ ಬುಕ್ ಮಾಡಿದ್ರು. ನಾವ್ ಆಟೋಗ್ ಬಂದು ಮನೆಗ್ ಬಂದು ರೀಚ್ ಆದ್ವಿ. ಸೊ ಆಟೋದಲ್ಲಿ ಬರುವಾಗ ವೆದರ್ ಗಾಳಿ ಎಲ್ಲ ಮಸ್ತ್ ಆಗಿತ್ತು. ಬಿಸಿಲೇನ್ ಇರ್ಲಿಲ್ಲ, ಕಮ್ಮಿ ಇತ್ತು. ಇಲ್ಲೆಲ್ಲ ಬ್ಯಾಂಗ್ಳೂರ್ ಒಳಗೆ ಮಳಿ ಆಗ್ಯದಲ್ಲ, ಅದಕ್ಕೆ ಬಿಸಿಲೇ ಇರ್ಲಿಲ್ಲ. ನಮ್ಮ ಮನೆಗ್ ಬಂದು ನಮ್ಮಮ್ಮ ನಾನು ರೀಚ್ ಆದ್ವಿ, ಯಾವ್ದೇ ರೀತಿ ತೊಂದರೆ ಆಗದೆ. ಇವತ್ತು ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ನಾನು ರೀಚ್ ಆದೆ. 7 ಅಲ್ಲ 8 ಗಂಟೆಗೆಲ್ಲ ಮನೆಯಲ್ಲಿ ರೀಚ್ ಆದ್ವಿ, ನಾನು ನಮ್ಮಮ್ಮ ಇಬ್ರು. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಕಣ್ಣೆಲ್ಲ ಉರಿತಾ ಇದೆ. ಆಮೇಲೆ ಟಯರ್ಡ್ ಆಗಿರತ್ತಲ್ವಾ, ಸೊ ರೆಸ್ಟ್ ತಗೋಬೇಕು ಇವಾಗ. ಊರಲ್ಲಿ ಬೇಜಾರಾಯ್ತು ಇರಕ್ಕೆ. ಯಾಕಂದ್ರೆ ಏನಂದ್ರೆ ಇವಾಗ ಇಲ್ಲಿ ನಮ್ಮ ಮನೇಲಿ ಇದ್ರೆ ನಾವು ಏನ್ ಮಾಡ್ಬೇಕು ಕೆಲಸ, ಅಥವಾ ಜಾಬ್ ಹೋಗ್ಬೇಕಾ, ಮನೇಲಿ ಏನಾದ್ರು ಮಾಡ್ಬೇಕಾ ವರ್ಕು, ಇದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಸೊ ಊರ್ಗ್ ಹೋದ್ಮೇಲೆ ಎಲ್ಲಾ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಅದಾದ್ಮೇಲೆ ಖಾಲಿ ಕೂತಿದೀನಿ ಅಂತ ಅನಿಸ್ತು. ಏನ್ ಮಾಡ್ಬೇಕು, ಅಥವಾ ಹಂಗೆ ಹಿಂಗೆ ಅನ್ನಿಸ್ಬಿಟ್ಟು ನನ್ಗೆ ಬೇಜಾರಾಯ್ತು. ಅದಕ್ಕೆ ನಾನು ಊರಿಂದ ಬಂದೆ. ಮತ್ತೆ ಊರಲ್ಲಿ 15 ದಿವಸ ಇದ್ದಲ್ಲ, 15 ದಿವಸ ಅಂದ್ರೆ 15 ಡೇಸ್ ಇದೆ. 15 ಡೇಸ್ ಅಲ್ಲಿ ನಾನು ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡ್ರೆ ಬೇರೆ ಕಡೆ ಒಂದ್ 3-4 ಪ್ಲೇಸ್ ಪ್ಲಾನ್ ಇತ್ತು. ಬಟ್ ಹೋಗಿದ್ದು ಒಂದು 2-3 ಪ್ಲೇಸ್ಗೆ. ಫಂಕ್ಷನ್ ಎಲ್ಲ ಆಯ್ತು. ಸೊ ಅದಲ್ಲದೆ ಬೇರೆ ಪ್ಲೇಸ್ಗೆ ಹೋಗಿದ್ದೀನಿ. ಆ ವಿಡಿಯೋನು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. 15 ಡೇಸ್ ನಾನು ಎಂಜಾಯ್ ಮಾಡಿದೆ, ಟೈಮ್ ಸ್ಪೆಂಡ್ ಮಾಡಿದೆ ಎಲ್ಲಾ ಜೊತೆ. ಫಂಕ್ಷನ್ ಅಲ್ಲಿ ಕೂಡ ಎಂಜಾಯ್ ಮಾಡಿದೆ, ಚೆನ್ನಾಗಾಯ್ತು. ಆಮೇಲೆ ನನ್ನ ಫಂಕ್ಷನ್ ಎಂಗೇಜ್ಮೆಂಟ್ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಪ್ಲೀಸ್ ವಾಚ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಯಾರೆಲ್ಲ ವಾಚ್ ಮಾಡಿಲ್ಲ ಪ್ಲೀಸ್ ಹೋಗಿ ವಾಚ್ ಮಾಡಿ. ಅದಲ್ಲದೆ ನಮ್ಮ ನೈಬರ್ ಅಲ್ಲಿ ಒಂದು ಹುಡುಗಿ, ಚಿಕ್ಕ ಹುಡುಗಿ, ಅವಳು ಇವಾಗ ಮದ್ವೆ ಆಗೋ ರೇಂಜ್ಗೆ ಬೆಳೆದ್ಬಿಟ್ಟಿದ್ದಾಳೆ. ಅವಳ ಮದ್ವೆ ಕೂಡ ನಾನು ಹೋಗಿದ್ದೆ, ಅದು ಕೂಡ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ 15 ಡೇಸ್ ಅಲ್ಲಿ ಅಂದ್ರೆ ನನ್ನ ಫ್ರೆಂಡ್ ಕೂಡ ನಮ್ಮ ಊರಿಗೆ ಬಂದಿದ್ದಾಳಲ್ವಾ, ಸೊ ಅವಳು ನಾನು ಎಲ್ಲ ಆಚೆ ಹೋಗಿದ್ವಿ. ಆ ವಿಡಿಯೋ ನಾನು ಅತಿ ಶೀಘ್ರದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀನಿ ಊರಲ್ಲಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.